ಹೆಲೋ ಫ್ರೆಂಡ್ಸ್, ಪವರ್ ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಟೂ ವೇ ಸ್ವಿಚ್ ಕನೆಕ್ಷನನ್ನು ಹೇಗೆ ಮಾಡೋದು ಅಂತ ನೋಡೋಣ. ಟೂ ವೇ ಸ್ವಿಚ್ಚನ್ನು ನಾವು ಸ್ಟೇರ್ಕೇಸ್ ಲೈಟಿಂಗಿಗೆ ಇವಾಗ ಹತ್ತಿ ನಾವು ಹೋಗಬೇಕಾದ್ರೆ ಕೆಳಗಡೆ ಒಂದು ಸ್ವಿಚ್ಚು ಮತ್ತು ಮೇಲ್ಗಡೆ ಒಂದು ಸ್ವಿಚ್ಚನ್ನು ನಾವು ಕನೆಕ್ಟ್ ಮಾಡ್ತೀವಿ. ಅದನ್ನು ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನು ನೋಡೋಣ ಪ್ರಾಕ್ಟಿಕಲಾಗಿ. ಎರಡು ಟೂ ವೇ ಸ್ವಿಚ್ ತೊಗೊಂಡಿದ್ದೀನಿ ನಾನು. ಇಲ್ಲೇ ಕನೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡಿ, ಎರಡು ಟೂ ವೇ ಸ್ವಿಚ್ ತೊಗೊಂಡಿದ್ದೀನಿ. ಅದರಲ್ಲಿ 3 ಟರ್ಮಿನಲ್ ಇರುತ್ತೆ. ಅದನ್ನು ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನು ಕ್ಲೀನಾಗಿ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಯಾರೂ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. 2 ವೈರ್ ತೊಗೊಂಡಿದ್ದೀನಿ ಚಿಕ್ಕ ಪೀಸನ್ನು, ಹಾಗೆ ಒಂದು ಲ್ಯಾಂಪ್ ಕೂಡ ತೊಗೊಂಡಿದ್ದೀನಿ. ಇವಾಗ ಹೇಗೆ ಕನೆಕ್ಟ್ ಮಾಡೋದು, 3 ಟರ್ಮಿನಲ್ ಇರುತ್ತಲ್ವ, ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನು ಕ್ಲೀನಾಗಿ ತೋರಿಸ್ತೀನಿ ನೋಡಿ. ಇದನ್ನು ನಾವು L1 L2 ಮತ್ತು L ಅಂತ 3 ಟರ್ಮಿನಲ್ ಇರುತ್ತೆ. ನಾನು ಫಸ್ಟು L1ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಒಂದು ವೈರ್ ಪೀಸನ್ನು ಕನೆಕ್ಟ್ ಮಾಡಿದ್ದೀನಿ. ಹಾಗೆಯೇ ಸ್ವಿಚ್ 1 ಸ್ವಿಚ್ 2 ಎರಡು ಸ್ವಿಚ್ಚನ್ನು ತೊಗೊಂಡಿರೋದ್ರಿಂದ ಸ್ವಿಚ್ 1 ಮತ್ತು ಸ್ವಿಚ್ 2 ಅಂತ ತೊಗೊಂಡಿದ್ದೀನಿ. ಸ್ವಿಚ್ 1ನ L1 ಟರ್ಮಿನಲ್ಲಿಂದ ಸ್ವಿಚ್ 2ನ L1 ಟರ್ಮಿನಲ್ಗೆ ಕನೆಕ್ಟ್ ಮಾಡಬೇಕು. ಅಂದರೆ ಅಪ್ಪರ್ ಟರ್ಮಿನಲ್ ಮೇಲ್ಗಡೆ ಇರುತ್ತಲ್ಲ ಆ ಟರ್ಮಿನಲ್ಗೆ ಡೈರೆಕ್ಟು ಕನೆಕ್ಟ್ ಮಾಡಬೇಕು. L1ಇಂದ L1ಗೆ, ಇನ್ನು ಒಂದು ಸ್ವಿಚ್ಚಿನಿಂದ ಇನ್ನೊಂದು ಸ್ವಿಚ್ಚಿಗೆ. ಹಾಗೆಯೇ ಕೆಳಗಡೆ ಟರ್ಮಿನಲ್ ಇರುತ್ತಲ್ಲ L2ಇಂದ ಒಂದು ಸ್ವಿಚ್ಚಿಂದ ಇನ್ನೊಂದು ಸ್ವಿಚ್ಚಿಗೆ ಕನೆಕ್ಟ್ ಮಾಡಬೇಕು. ನೋಡಿ, ಕನೆಕ್ಟ್ ಮಾಡ್ತಾ ಇದ್ದೀನಲ್ವ, L2ಇಂದ L2ಗೆ. ಅಂದರೆ ನಮ್ಮದು ಇದು ಕೆಳಗಡೆ ಒಂದು ಸ್ವಿಚ್ ಇರುತ್ತೆ, ಮೇಲ್ಗಡೆ ಒಂದು ಸ್ವಿಚ್ ಇರುತ್ತಲ್ಲ, ಅದೇ ರೀತಿಯೇ ಒಂದು ಟರ್ಮಿನಲ್ಗೆ ಕನೆಕ್ಟ್ ಮಾಡಬೇಕು, ಇನ್ನೊಂದು ಟರ್ಮಿನಲ್ಗೆ ಕನೆಕ್ಟ್ ಮಾಡಬೇಕು. ಹಾಗೆಯೇ ಕನೆಕ್ಟ್ ಮಾಡಿದ್ದೀನಿ ನೋಡಿ. L1 L2ನ ಎರಡು ಸ್ವಿಚ್ಚಿಗೂ ಕನೆಕ್ಟ್ ಮಾಡಿದ್ದೀನಿ. ಇವಾಗ ನಮ್ಮದು ಬಲ್ಪ್ ಇರುತ್ತಲ್ವ, ಬಲ್ಪ್ಗೆ ಒಂದು ವೈರ್ ಹೋಗಿರುತ್ತೆ, ಒಂದು ಫೇಸ್ ಮತ್ತು ನ್ಯೂಟ್ರಲನ್ನು ನಾವು ಯಾವಾಗಲೂ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ತೀವಿ. ನ್ಯೂಟ್ರಲ್ ವೈರಿಂದ ಸಪ್ಲೈ ಬರುತ್ತಲ್ಲ ಅದೇ ವೈರ್ಗೆ ನಾವು ಕನೆಕ್ಟ್ ಮಾಡಿರ್ತೀವಿ. ಬಟ್ ಫೇಸನ್ನು ನಾವು ಸ್ವಿಚ್ ಕಂಟ್ರೋಲ್ ಕೊಡ್ತಿದ್ವಲ್ಲ, ಹಾಗೆಯೇ ಈಗ ನೋಡಿ ಟೂ ವೇ ಸ್ವಿಚ್ಗೆ ನಾನು ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ಸೆಂಟರ್ ಟರ್ಮಿನಲ್ ಇರುತ್ತಲ್ಲ ಅದಕ್ಕೆ ಕನೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ. ಕನೆಕ್ಟ್ ಮಾಡಿದ್ದೀನಿ. ಸ್ವಿಚ್ 2 ಅಥವಾ ಸ್ವಿಚ್ 1 ಯಾವುದಾದ್ರೂ ಒಂದು ಸ್ವಿಚ್ಗೆ ಸೆಂಟರ್ಗೆ ಕನೆಕ್ಟ್ ಮಾಡಬೇಕು. ನಾನು ಸ್ವಿಚ್ 2ಗೆ ಸೆಂಟರ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ದೀನಿ ನೋಡಿ. ಲೈಟಿಂದ ಬಂದಿರೋ ವೈರ್ನ ಅಥವಾ ಲೈಟ್ಗೆ ನೆಕ್ಸ್ಟು ಕನೆಕ್ಟ್ ಮಾಡಿದ್ದೀನಿ ಫೇಸ್ನ. ಆಗಿದೆ ಅಲ್ವಾ, ಕನೆಕ್ಷನ್ ಆಗಿದೆ ನೋಡಿ. ತೋರಿಸ್ತಾ ಇದ್ದೀನಿ, ವೈರಿಂಗ್ ಡಯಾಗ್ರಾಮ್ ತೋರಿಸ್ತಾ ಇದ್ದೀನಿ ನೋಡಿ. ಹೀಗೇ ಕನೆಕ್ಟ್ ಆಗಿದೆ. ಈಗ ನಾವು ಅದಕ್ಕೆ ಮೇನ್ ಲೈನ್ ಕೊಡಬೇಕು, ಮೇನ್ ಸಪ್ಲೈ ಕೊಡಬೇಕು. ಸಪ್ಲೈನ ನಾನು ಇನ್ನೊಂದು ಸ್ವಿಚ್ ಇರುತ್ತಲ್ಲ, ಇವಾಗ ಸ್ವಿಚ್ 1 ಸ್ವಿಚ್ 2 ಇರುತ್ತಲ್ಲ, ಸ್ವಿಚ್ 1ನ ಸೆಂಟರ್ ಟರ್ಮಿನಲ್ಗೆ ಕೊಡ್ತಾಯಿದ್ದೀನಿ, ಅಂದರೆ L ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಮೇನ್ ಫೇಸನ್ನು L1 ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ದೀನಿ ನೋಡಿ. ಕನೆಕ್ಟ್ ಮಾಡಿದ್ದೀನಿ. ಹಾಗೆಯೇ ಅದನ್ನು ಸಪ್ಲೈಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ತೋರಿಸ್ಕೊಟ್ಟಂಗೆ 3 ಟರ್ಮಿನಲ್ ಇರುತ್ತೆ ಅಂತ ಹೇಳಿದ್ದೀನಲ್ವ. L1 L2 ಮತ್ತು L ಅಂತ ಇರುತ್ತೆ ನೋಡಿ. L1 L2 ಸೆಂಟ್ರಲ್ ಇರೋದು L ಅಂತ ಕರಿತೀವಿ ನೋಡಿ. ಒಂದು ಸ್ವಿಚ್ಚು 2 ಸ್ವಿಚ್ ತೊಗೊಂಡಿದ್ದೀನಿ. L1ನ L1ಗೆ ಕನೆಕ್ಟ್ ಮಾಡಿದ್ದೀನಿ, ಫಸ್ಟ್ ಸ್ವಿಚ್ನ, ಹಾಗೂ ಸೆಕೆಂಡ್ ಸ್ವಿಚ್ನ L2ಗೆ ಕನೆಕ್ಟ್ ಮಾಡಿದ್ದೀನಿ. ಸೇಮ್ ಹಾಗೆಯೇ ಅದರಲ್ಲಿ ಸೆಂಟ್ರಲ್ ಇರೋದನ್ನು ನಾನು ಬಲ್ಬ್ಗೆ ಕೊಟ್ಟಿದ್ದೀನಿ. ಬಲ್ಬಿಂದ ಒಂದು ನ್ಯೂಟ್ರಲ್ಲು ಡೈರೆಕ್ಟ್ ಸಪ್ಲೈ ಹೋಗುತ್ತೆ. ನ್ಯೂಟ್ರಲ್ ಯಾವಾಗಲೂ ಡೈರೆಕ್ಟ್ ಹೋಗಿರುತ್ತೆ. ನಾವು ಯಾವಾಗಲೂ ಕಂಟ್ರೋಲ್ ಮಾಡೋದು ಫೇಸನ್ನು ಕಂಟ್ರೋಲ್ ಮಾಡ್ತೀವಿ, ಫೇಸ್ ವೈರನ್ನು ಕಂಟ್ರೋಲ್ ಮಾಡ್ತೀವಿ ಸ್ವಿಚ್ಚಲ್ಲಿ. ಹಾಗೆಯೇ ನಾನು ಡೈರೆಕ್ಟ್ ಕನೆಕ್ಟ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ಬಲ್ಪ್ ಉರಿತಾ ಇದೆ. ಈಗ ನಾವು ಅದೇ 2 ಸ್ವಿಚ್ಚಿಂದನೂ ಕಂಟ್ರೋಲ್ ಮಾಡ್ಬೋದು. ಇವಾಗ ಕೆಳಗಡೆ ಆನ್ ಮಾಡಿ ಮೇಲೂ ಆಫ್ ಮಾಡ್ಬೋದು, ಮೇಲೆ ಆನ್ ಮಾಡಿ ಕೆಳಗಡೆನೂ ಆಫ್ ಮಾಡ್ಬೋದು. ಆ ರೀತಿಯಾಗಿ ಯೂಸ್ ಮಾಡ್ತೀವಿ ನೋಡಿ. ನಮ್ಮದು ಸ್ವಿಚ್ಚು ವರ್ಕ್ ಆಗ್ತಾಯಿದೆ. ಈ ರೀತಿಯಾಗಿ ವೈರಿಂಗ್ ಮಾಡ್ತೀವಿ. ಇದು ನಮ್ಮದು ಕನೆಕ್ಷನ್ ಡಯಾಗ್ರಾಮ್ ತೋರಿಸಿದೆ. ಇವಾಗ ಸ್ವಿಚ್ಚನ್ನು ಹೇಗೆ ಆಪ್ರೇಟ್ ಮಾಡುತ್ತೆ, ಹೇಗೆ ಆಗುತ್ತೆ ಅನ್ನೋದನ್ನು ಪ್ರಾಕ್ಟಿಕಲಾಗಿ ನಿಮಗೆ ತೋರಿಸ್ತೀನಿ ನೋಡಿ. ಸ್ವಿಚ್ 1 ಸ್ವಿಚ್ 2 ಅಂತ 2 ಸ್ವಿಚ್ಚನ್ನು ತೊಗೊಂಡಿದ್ದೀವಲ್ವ. ಸ್ವಿಚ್ 1 ಆನ್ ಮಾಡಿದ್ರೆ ಸ್ವಿಚ್ 2ಅಲ್ಲಿ ಆಫ್ ಮಾಡ್ಬೋದು, ಸ್ವಿಚ್ 2ಅಲ್ಲಿ ಆನ್ ಮಾಡಿದ್ರೆ ಸ್ವಿಚ್ 1ಅಲ್ಲಿ ಆಫ್ ಮಾಡ್ಬೋದು. ಹಾಗೆಯೇ 2 ಕಂಟ್ರೋಲ್ ಬಂದಿರುತ್ತಲ್ವ ನೋಡಿ, ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಫೇಸು ನಮ್ಮದು ಡೈರೆಕ್ಟಾಗಿ ಬಂದಿರುತ್ತೆ. ಹಾಗೆಯೇ ನಾನು ಸ್ವಿಚ್ಚನ್ನು ಆನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಇವಾಗ ನಾನು ಸ್ವಿಚ್ 2ಅಲ್ಲಿ ಆನ್ ಮಾಡಿದ್ರೆ ಸ್ವಿಚ್ 1ಅಲ್ಲಿ ಆಫ್ ಮಾಡ್ಬೋದು, ಸ್ವಿಚ್ 1ಅಲ್ಲಿ ಆನ್ ಮಾಡಿದ್ರೆ ಸ್ವಿಚ್ 2ಅಲ್ಲಿ ಆಫ್ ಮಾಡ್ಬೋದು. ಹೀಗೇ ನಾವು ಇವಾಗ ಸ್ಟೇರ್ ಕೇಸ್ ಹತ್ತುವಾಗ ಆನ್ ಮಾಡ್ಕೊಂಡು ಹೋಗ್ತೀವಿ ಲೈಟನ್ನು, ಮೇಲೆ ಹೋಗಿ ಕೂಡ ಆಫ್ ಮಾಡ್ಬೋದು. ಮೇಲೆ ಬರುವಾಗನೂ ಅಲ್ಲಿ ಆನ್ ಮಾಡಿರ್ತೀವಿ, ಕೆಳಗಡೆ ಬಂದು ಆಫ್ ಮಾಡ್ಬೋದು. ಈ ರೀತಿಯಾಗಿ ಯೂಸ್ ಮಾಡೋದಕ್ಕೆ ಟೂ ವೇ ಸ್ವಿಚ್ಚನ್ನು ನಾವು ಯೂಸ್ ಮಾಡ್ತೀವಿ ನೋಡಿ. 2 ಕಡೆನೂ ಆಪ್ರೇಟ್ ಮಾಡ್ಬೋದು. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಿದ್ದೀರಾ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ಪವರ್ ಲೈನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.